ಹೈಲೈಟರ್ ಇರುತ್ತಲ್ವಾ, ಇದನ್ನ ಜಸ್ಟ್ ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಲೈಟ್ ಆಗಿ ಹಾಕೊಂಡಿರುವಂತದ್ದು. ಹಾಯ್ ಹಲೋ ನಮಸ್ತೆ, ನಾನ್ ಚೈತ್ರ ಶೆಟ್ಟಿ. ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ಏನಪ್ಪಾ ಅಂತ ಅಂದ್ರೆ, ನಾನು ಸಿಂಪಲ್ ಆಗಿ ಈ ತರ ಯಾವ ರೀತಿ ನಾನು ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದೀನಿ ಅಂತ ಹೇಳಿ ನೀವು ನೋಡ್ಬೋದು. ತುಂಬಾನೇ ಈಸಿಯಾಗಿ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೇ ಬಿ ನಿಮಗೆ ಗೊತ್ತಿರ್ಬೋದು, ಸ್ಟಿಲ್ ಆದ್ರೂ ಕೂಡ ನಾನು ಯಾವ ರೀತಿ ಮಾಡಿದೀನಿ, ನೀವು ಕೂಡ ಈ ತರ ಮಾಡ್ತೀರಾ ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಬೇಕು. ಅಂಡ್ ನಾನು ಯಾವ್ದು ಮಿಕ್ಸ್ ಮಾಡಿ ಬೇಜಾನ ಮಾಡಿದೀನಿ ಅಂತ ಹೇಳಿ ನೀವೇ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ನ ಮೊದಲಿಗೆ ನೋಡ್ತಿರೋರಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನ್ ಗೊತ್ತಾ ಗೈಸ್, ನಾವು ಮೇಕಪ್ ಮಾಡಬೇಕಾದ್ರೆ ಮುಂಚೆ ಯಾವಾಗಲೂ ಕೂಡ ಫೇಸ್ ಪ್ಯಾಕ್ ಅನ್ನ ಹಾಕೊಳ್ಳೇಬೇಕು. ಒಂದು ಅರ್ಧ ಗಂಟೆ ಮುಂಚೆ ಎಲ್ಲಿಗಾದ್ರೂ ಹೋಗ್ತೀರಾ ಅಂತಂದ್ರೆ ಒಂದು ಫೇಸ್ ಪ್ಯಾಕ್ ಅನ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್. ನಾನಿಲ್ಲಿ ಹಿಮಾಲಯ ಬ್ರ್ಯಾಂಡ್ ಇದೆಯಲ್ವಾ, ಅದರದ್ದು ಫೇಸ್ ಪ್ಯಾಕ್ ಅನ್ನ ಹಾಕೋತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಸ್ಕಿನ್ಗೆ ಗ್ಲೋ ಕೊಡುತ್ತೆ, ಹಾಗೇನೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನೀವು ಟ್ರೈ ಮಾಡಿ. ಏನ್ ಗೊತ್ತಾ ಗೈಸ್, ನೀವು ಸಿಂಪಲ್ ಮೇಕಪ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮೇಕಪ್ ಮಾಡ್ಕೊಳ್ಳಿ. ಬಟ್ ನೀವು ನಿಮ್ಮ ಸ್ಕಿನ್ ಅನ್ನ ಪಾಪ್ ಮಾಡಬೇಕು ಅಂತ ಆದ್ರೆ ಸ್ವಲ್ಪ ಗ್ಲೋ ಆಗೋದಕ್ಕೆ ನೀವು ಸ್ಟಾರ್ಟಿಂಗ್ ಇಂದಾನೆ ಅದಕ್ಕೆ ಈ ತರ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ನೋಡಿದ್ರಮ್ಮ ಫೇಸ್ ಪ್ಯಾಕ್ ಹಾಕಿದ್ದೆ. ಸೊ ಇವಾಗ ಇದು ನೋಡ್ಬೋದು, ರೋಸ್ ವಾಟರ್ ಇದೆಯಲ್ಲ, ಇದನ್ನ ಜಸ್ಟ್ ಸ್ಪ್ರೇ ಮಾಡ್ಕೊತೀನಿ. ಇದೇನಕ್ಕೆ ಮಾಡ್ಕೊಂಡ್ರು ಅಂತಂದ್ರೆ ನಿಮ್ಮ ಸ್ಕಿನ್ ಸೆಟ್ ಆಗೋದಕ್ಕೆ, ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನು ಇಲ್ಲ. ಸ್ವಲ್ಪ ಒಣಗೋದಕ್ಕೆ ಬಿಟ್ಬಿಡಿ ಅದನ್ನ. ಇವಾಗ ನೋಡ್ಬೋದು, ನಾನು ಪ್ರೈಮರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಏನಪ್ಪಾ ಅಂತಂದ್ರೆ, ಪ್ರೈಮರ್ ಯೂಸ್ ಮಾಡೋದು ಯಾಕಪ್ಪ ಅಂತಂದ್ರೆ, ನಿಮ್ಗೆ ಏನಾದ್ರು ಪ್ಯಾಚಸ್ ಇದ್ರೆ, ಇಲ್ಲೆಲ್ಲ ಪ್ಯಾಚಸ್ ಇದ್ರೆ ಒಂಥರ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸಿಂಪಲ್ ಮೇಕಪ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಈ ರೀತಿ ಪ್ರೈಮರ್ ಅನ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಒಂಥರ ಗ್ಲೋನೆಸ್ ಅನ್ನೋದು ಸಿಕ್ಬಿಡುತ್ತೆ. ನೀವೇನಾದ್ರೂ ಪ್ರೈಮರ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಇವಾಗ ನೋಡ್ಬೋದು, ನಾನು ಒಂದು ಫೌಂಡೇಶನ್ ತಗೋತೀನಿ, ಇದಕ್ಕೆ ಮಾಯಶ್ಚರೈಸರ್ ಅನ್ನ ಆಡ್ ಮಾಡ್ಕೋತೀನಿ. ಅವಾಗ ತುಂಬಾ ಚೆನ್ನಾಗಿ ಒಂದು ಬೇಸ್ ತರ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಗೈಸ್, ನಾನು ಸ್ವಲ್ಪ ಫೌಂಡೇಶನ್ ತಗೊಂಡಿದ್ದೀನಿ. ನಂದು ಇದೇನಾಗಿದೆ ಗೊತ್ತಾ, ಫೌಂಡೇಶನ್ ಒಂದ್ ಕಲರ್ ಡಲ್ ಇದೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ಒಂದ್ ಸ್ವಲ್ಪ ಫೌಂಡೇಶನ್ ಇದೆಯಲ್ಲ, ಮಾಯಶ್ಚರೈಸರ್ ಇದೆಯಲ್ಲ, ಅದಕ್ಕೆ ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊತೀನಿ ಈ ತರ. ಹೆಚ್ಚಾಗಿ ನಂದೇನಪ್ಪಾ ಅಂತಂದ್ರೆ ಕೈಯು ಜಾಸ್ತಿ ನಾನು ಕೈಯಲ್ಲೇನೆ ಯೂಸ್ ಮಾಡೋದು. ನನ್ನ ಹತ್ರ ಎಲ್ಲ ಬ್ರಷ್ ಅದೆಲ್ಲ ಇದೆ, ಬಟ್ ಸ್ಟಿಲ್ ಕೈಯಲ್ಲಿ ಮಾಡೋದ್ರಿಂದ ಏನೋ ಒಂಥರ ನನಗೆ ಕಂಫರ್ಟ್ ಅನ್ಸುತ್ತೆ. ಹಾಗಾಗಿ ಸೊ ಕಣ್ ಕೆಳಗಡೆ ಸ್ವಲ್ಪ ಕಪ್ ಇರುತ್ತಲ್ವ, ಅಲ್ಲಿ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ತರ ಮಾಯಶ್ಚರೈಸರ್ ಹಾಕಿರೋದ್ರಿಂದ ಏನೊಂದು ಬೆನಿಫಿಟ್ ಅಂತ ಅಂದ್ರೆ, ನಿಮ್ದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈ ತರ ಚೆನ್ನಾಗಿ ನೋಡಿ, ಇವಾಗ ನೋಡಿ ಇಷ್ಟು ಗ್ಲೋನೇ ಚೇಂಜ್ ಬಂತು ನೋಡಿ. ಇವಾಗ ಡಲ್ ಇತ್ತಲ್ವ ಸ್ಕಿನ್, ಸ್ವಲ್ಪ ಗ್ಲೋ ಚೆನ್ನಾಗಿ ಬಂತಲ್ವಾ. ಇವಾಗ ಹಾಕಿ ಟ್ಯಾಪ್ 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 ಕೊನೆಯಲ್ಲಿ ಸೆಟ್ ಆಗ್ಲಿಕ್ಕೆ ಬಿಡಿ. ಅದನ್ನ ಸ್ವಲ್ಪ ಹೊತ್ತು ತನಕ ಒಂದು ಸೆಟ್ ಆಗ್ಲಿಕ್ಕೆ ಬಿಡಿ. ಮೈನ್ ಅಂತಂದ್ರೆ ನೀವು ಪ್ರೈಮರ್ ಹಾಕಿರ್ತೀರಲ್ವಾ, ಹಾಗಾಗಿ ಅದು ಚೆನ್ನಾಗಿ ಗ್ಲೋ ಅಂತ ನಿಮ್ಗೆ ಅನ್ಸೋದಕ್ಕೆ ಸ್ಟಾರ್ಟ್. ಅಲ್ಲಿ ಸ್ವಲ್ಪ ಈ ತರ ಪೌಡರ್ ಅನ್ನ ಹಾಕೊಂಡ್ರೆ ಆಯ್ತು. ಲೂಸ್ ಪೌಡರ್ ಇತ್ತಂದ್ರೆ ಹಾಗೆ ನಾರ್ಮಲ್ ಆಗಿರುವಂತ ಲೂಸ್ ಪೌಡರ್ ಬೇಕಾದ್ರೆ ಹಾಕೊಬಹುದು. ಇಲ್ಲ ಅಂತಂದ್ರೆ ಈ ರೀತಿ ಒಂದು ಲ್ಯಾಕ್ಮಿ ಪೌಡರ್ ಸಿಗುತ್ತಲ್ವಾ, ಅದನ್ನೊಂದು ತಂದು ಇಟ್ಕೊಂಡ್ಬಿಟ್ರೆ ಆಯ್ತಲ್ವಾ, ತುಂಬಾ ದಿನ ಆರಾಮಾಗಿ ಹಾಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಈ ತರ ಸೆಟ್ ಮಾಡ್ಕೊಂಡ್ ಬಿಡಿ. ನೋಡ್ಬೋದು, ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣಿಸ್ತೀವಿ, ಇಲ್ಲ ಅಂತಲ್ಲ. ಬಟ್ ಈ ರೀತಿ ಮೇಕಪ್ ಮಾಡ್ಕೊಂಡಾಗ ಸ್ವಲ್ಪ ಗ್ಲೋ ಅಂತ ಚೆನ್ನಾಗಿ ಕಾಣಿಸ್ತದೆ. ಹೊರಗಡೆ ಹೋಗ್ಬೇಕಂದ್ರೆ ನಾರ್ಮಲ್ ಅಲ್ವಾ, ಮೇಕಪ್ ಮಾಡದೆ ಯಾರು ಕೂಡ ಹೋಗೋರಿಲ್ಲ, ತೀರಾ ಕಡಿಮೆ ಹೋಗೋರಿಲ್ಲ ಅಂತ ಇಲ್ಲ, ಬಟ್ ತೀರಾ ಕಡಿಮೆ. ಒಂದು ಸಿಂಪಲ್ ಆಗಿರುವಂತ ಐ ಶ್ಯಾಡೋ ತಗೊಂಡಿದ್ದೀನಿ, ಗೋಲ್ಡನ್ ಕಲರ್ ಅಲ್ಲಿ ಇರುವಂತದ್ದು. ಜಸ್ಟ್ ಈ ರೀತಿಯಾಗಿ ಹಾಕೋತೀನಿ. ನೋಡ್ಬೋದು, ನಾನು ಸ್ವಲ್ಪ ಕೈ ಯೂಸ್ ಮಾಡೋದು ಜಾಸ್ತಿ, ಏನೇ ಇರ್ಲಿ ಅಂದ್ರೆ ಕೈಯಲ್ಲೇನೆ ಯೂಸ್ ಮಾಡ್ಕೊಂತೀನಿ. ಸ್ವಲ್ಪ ಅಂತಂದ್ರೆ ನಂದು ಈ ಡ್ರೆಸ್ ಇದು ನೋಡಿ, ಇದು ತಗೋತಾ ಇದ್ದೀನಿ, ಹಾಗೆ ಮಿಕ್ಸಪ್ ಮಾಡ್ಕೋತೀನಿ ಈ ತರ. ಓಕೆನಾ? ಜಸ್ಟ್ ನೋಡಿ ಈ ತರ ಹಾಕೋಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಹಾಕಿ ಬ್ಲೆಂಡ್ ಮಾಡ್ಕೊಬೇಕು, ಯಾವಾಗಲೂ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಡಿಫ್ರೆನ್ಸ್ ನೋಡ್ಬೋದು ನೋಡಿ, ಸ್ವಲ್ಪ ಈ ತರ ನೋಡಿ, ಚಿಕ್ಕಿಗೊಂದು ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಹಾಕೋತಾ ಇದ್ದೀನಿ. ಈ ಕಲರ್ ಅಂತ ತಗೊಂಡಿದ್ದೀನಿ. ಜಸ್ಟ್ ಇಲ್ಲೆಲ್ಲ ಜಸ್ಟ್ ಸ್ವಲ್ಪ, ಯಾವುದನ್ನು ಕೂಡ ಜಾಸ್ತಿ ಹಾಕೊಂಡು ಆಯ್ತು. ಸ್ವಲ್ಪ ಹೈಲೈಟರ್ ಇರುತ್ತಲ್ವಾ, ಇದನ್ನ ಜಸ್ಟ್ ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಈ ಪೋರ್ಷನ್ ಅಲ್ಲಿ ಕೂಡ. ಹಾಗೇನೆ ಇಲ್ಲಿ ನೋಡ್ಬೋದು, ಸ್ವಲ್ಪ ಐ ಲ್ಯಾಶಸ್ಗೆ ಹಾಕೊಳ್ಳಿ ಈ ತರ. ಇವಾಗ ನೋಡ್ಬೋದು, ಜಸ್ಟ್ ಐಲೈನರ್ ಹಾಕೊಂಡ್ಬಿಟ್ರೆ. ಪಪ್ಪ ಇಡಲ್ಲ ಹೋಗ್ ಮಗಳೇ. ಥ್ಯಾಂಕ್ ಯು. ಐಲೈನರ್
ಹಾಗೇನೆ ಒಂದು ಐಲೈನರ್ ಅನ್ನು ಹಾಕೊಂಡ್ರೆ ಆಯ್ತು. ಒಂದು ಲಿಪ್ಸ್ಟಿಕ್ ಅನ್ನು ಹಾಕೊಂಡ್ಬಿಟ್ರೆ ಆಯ್ತು. ನಾನು ರೆಡ್ ಅಲ್ಲಿ ಹಾಕೋತಾ ಇದ್ದೀನಿ. ಐ ಥಿಂಕ್ ನನಗೂ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ನಾನು ಲೈಟ್ ಆಗಿ ಹಾಕೊಂಡಿರುವಂತದ್ದು ಒಂಥರ ಗ್ಲೋ ಅಂತ ಅನ್ನಿಸುತ್ತೆ ಅಲ್ವಾ. ಯಾವಾಗ್ಲೂ ಅಷ್ಟೇ ಮೇಕಪ್ ಆದ್ಮೇಲೆ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಮಾಡ್ಕೊಂಡಾಗ ಓವರ್ ಅಂತ ಅನ್ಸುತ್ತೆ. ಸೊ ಸಿಂಪಲ್ ಆಗಿ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ಮೇಕಪ್ ಹಾಕೊಳ್ಳೋದಂತಂದ್ರೆ ಒಂದು ಗ್ರೇಟ್ನೆಸ್ ಅಂತ ನಾನು ಅನ್ಕೊಂತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಆದಲ್ಲಿ ಲೈಕ್ ಅಂಡ್ ಶೇರ್, ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.